ಬೆಳಿಗ್ಗೆ ಎದ್ದ ತಕ್ಷಣನೇ ಎಡಿಟ್ ಮಾಡಿ ಕೂತ್ಕೊಂಡೆ 6:30ಗೆ. ಟೈಮ್ ಇವಾಗ 7:30 ಆಯಿತು. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಮಾರ್ಕೋ ಮೂವಿ ನೋಡ್ತಾ ಕೂತ್ಕೊಂಡೆ. ಹಂಗೆ 11:30 ಆಗಿದ್ದು ಗೊತ್ತಾಗಲಿಲ್ಲ. ಹಂಗೆ ಮಧ್ಯಾಹ್ನವರೆಗೂ ಮನೆಯಲ್ಲೇ ಕೂತ್ಕೊಂಡು ರೀಲ್ಸು ಸ್ವಲ್ಪ ಬರೆಯೋದಿತ್ತು ಬರ್ಕೊಂಡು, ಸ್ವಲ್ಪ ಆ್ಯಕ್ಟಿವಿಟಿ ಎಲ್ಲ ಪೆಂಡಿಂಗ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಂಗೆ ಕ್ಯೂಬ್ ತಗೊಂಡು ಆಟಾಡ್ತಿದ್ದು. ಇವಾಗ 1:15 ಆಗಿದೆ. ಊಟ ಮಾಡ್ಬೇಕು ಇವಾಗ. ಕ್ರಿಕೆಟ್ ಆಡಕ್ಕೆ ಕೂತ್ಕೊಂಡು ಇವಾಗ ನಾವಿಬ್ಬರೇ ಇದ್ದೀವಿ. ಎಲ್ಲ ಖಾಲಿ ಹೊಡೀತು. 4 ಗಂಟೆಗೆ ಬಂದು ಕೂತಿದ್ದೀವಿ. ಒಂದು 6:30 6:30 ಗಂಟೆ ನಾವು ಟೈಮ್ ಪಾಸ್ ಮಾಡಬೇಕಲ್ಲ. ಯಾರು ಬಂದೇ ಇಲ್ಲ. ಇವಾಗ ಇರೋದು ನಾನು ನಮ್ಮ ಗಿರಿ ಇಬ್ಬರೇ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ. 5:30 5:30 ಆಯಿತು. ಯಾರೂ ಬರಲೇ ಇಲ್ಲ. ಕೊನೆಗೂ ನಾವು ಇಬ್ಬರೇ ಉಳ್ಕೊಂಡ್ವಿ. ಒಬ್ಬ ನಮ್ಮ ಜೀನಿಯಸ್ ಬರ್ತಾವನೆ, ಅವನು ಝೂಗೆ ಹೋಗಿದೆ ಇವತ್ತು. ಅವನ್ನ ಇಂಟರ್ವ್ಯೂ ಮಾಡ್ತೀವಿ ನೋಡ್ಕೊಂಡು. ಏನ್ರಿ ಸಿದ್ದು, ಹೆಂಗಿತ್ತು ಝೂಗೆ ಹೋಗಿದ್ರಲ್ಲ ಇವತ್ತು? ದೊಡ್ಡ ಪ್ರಾಣಿಗಳು ಹೆಂಗಿದಾವತ್ತ, ಯಾವ ದೇಶದ ಪ್ರಾಣಿಗಳು ಹೆಂಗಿದಾವ? ಪ್ರಾಣಿಗಳು ಅಂದ್ರೆ ಪ್ರಾಣಿಗಳ ಪ್ರಾಣಿಗಳು ಹೆಂಗಿದಾವ ಗೊತ್ತಾ? ಒಂದೇಟು ದಂಡು ಕೊಡ್ರಂತೂ ಎತ್ಬಿಡ್ತಾವೆ. ಒಂದೇಟು ಒಂಥರ ಕೋಪಿ ಆಮೇಲೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.